KCT ಫಸ್ಟ್ ರೌಂಡ್ ರಿಸಲ್ಟನ್ನು KA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಂಚೆ ಅನೌನ್ಸ್ ಮಾಡಿದ ಡೇಟ್ಗೆ ರಿಲೀಸ್ ಮಾಡ್ತಾ ಇದೆಯಾ ಅಥವಾ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ? ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಹಾಗೆ ಎಸ್ಪೆಷಲಿ ಈ ಮೆಡಿಕಲ್ ಹಾಗೆ ಬಿ ಫಾರ್ಮಸಿ, ಅದರಲ್ಲೂ ಬಿ ಫಾರ್ಮಸಿ ವಿದ್ಯಾರ್ಥಿಗಳಂತೂ ನಾವು ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು, ಫಸ್ಟ್ ರೌಂಡಲ್ಲಂತೂ ಮಾಡೋಕ್ಕಾಗಲೇ ಇಲ್ಲ. ಕಾಲೇಜುಗಳನ್ನ ಆಡ್ ಮಾಡೋಕ್ಕೆ ಅವಕಾಶ ಕೊಟ್ಟೇ ಇರಲಿಲ್ಲ. ಹಾಗಾದ್ರೆ ನಾವೀಗ ಆಪ್ಷನ್ ಎಂಟ್ರಿ ಯಾವಾಗ, ಏನು, ಹೀಗೆ ಭಾಳಷ್ಟು ವಿದ್ಯಾರ್ಥಿಗಳು ಡೌಟ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಂಚೆ ಅನೌನ್ಸ್ ಮಾಡಿದ್ದ ಡೇಟ್ ಜುಲೈ 14th ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ, ಫಸ್ಟ್ ರೌಂಡ್ ರಿಸಲ್ಟು ಅಂತ ಹೇಳಿತ್ತು. ದಟ್ ಇಸ್ ಕಾಲ್ಡ್ ಟೆಂಟೇಟಿವ್. ಅಂದರೆ ಆ್ಯಕ್ಚುಲಿ ಇದು ರಿಯಲ್ ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲ, ಅದೊಂದು ಟೆಂಟೇಟಿವ್. ಸಾಫ್ಟ್ವೇರ್ ಮತ್ತು ಸರ್ವರ್ ಏನಾದರೂ ಪ್ರಾಬ್ಲಮ್ ಇಲ್ಲ ಅಂತ KAಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕಷ್ಟೇ ಅದು. ಅಂದರೆ ಒಂದು ರೀತಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ಲಿಚಿಂಗ್ಸ್ ಇದೆಯಾ, ಏನಾದರೂ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇಲ್ವಾ ಅನ್ನೋದು ಚೆಕ್ ಮಾಡೋದಕ್ಕಷ್ಟೇ ಅದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆ ರಿಸಲ್ಟ್ನ ನೋಡಿ ನೀವು ಕನ್ಫರ್ಮ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನೂ ಒಂದು ಜುಲೈ 14th ರಿಸಲ್ಟ್ ಬರುತ್ತಲ್ವಾ, ಅದೇ ರಿಸಲ್ಟೇ ಫಸ್ಟ್ ರೌಂಡ್ಗೂ ಅನೌನ್ಸ್ ಆಗುತ್ತೆ. ಬಟ್ ನೀವು ಕ್ಯೂರಿಯಾಸಿಟಿ ಇದ್ರೆ ಬೇಕಾದ್ರೆ ನೋಡ್ಕೊಳ್ಳಿ. ಬಟ್ ಜುಲೈ 15th ಅನೌನ್ಸ್ ಆಗ್ತಿರೋದು ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್. ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್ ಬಂದ ಮೇಲೆ ನೀವು ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು ಮೆಡಿಕಲ್ ಹಾಗೆ ಬಿ ಫಾರ್ಮಸಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಯಾವಾಗ? ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆಗ ಮೆಡಿಕಲ್ ವಿದ್ಯಾರ್ಥಿಗಳ ರಿಸಲ್ಟ್ ಬಂದಿದ್ರೆ, ಆ ಟೈಮಲ್ಲಿ ರಿಸಲ್ಟ್ ಬಂದರೆ ಆಗ ನೀವು ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮೆಡಿಕಲ್ ಕಾಲೇಜಸ್ಗಳನ್ನೂ ಆ್ಯಡ್ ಮಾಡ್ತಾರೆ. ಆಗ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು. ಇನ್ನು ಬಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಸೀಟ್ ಮೆಟ್ರಿಕ್ಸ್ ಅವ್ರು ಕೊಟ್ಟರೆ KA ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡ್ತಾರೆ. ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ವಿದ್ಯಾರ್ಥಿಗಳ ಆಪ್ಷನ್ ಎಂಟ್ರಿ ಶುರುವಾಗೋದು ಡಿಪೆಂಡ್ ಆಗಿರೋದು ನೀಟ್ ರಿಸಲ್ಟ್ ಮೇಲೆ. ಇನ್ನು ಬಿ ಫಾರ್ಮಸಿ ವಿದ್ಯಾರ್ಥಿಗಳ ಆಪ್ಷನ್ ಎಂಟ್ರಿ ಡಿಪೆಂಡ್ ಆಗಿರೋದು ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಮೇಲೆ ಡಿಪೆಂಡ್ ಆಗಿದೆ. ಇವರಿಬ್ಬರು ರಿಸಲ್ಟು ಮತ್ತು ಸೀಟ್ ಮೆಟ್ರಿಕ್ಸನ್ನು ಯಾವಾಗ ಕೊಡ್ತಾರೋ KA ಆಗ ಆ ರೌಂಡಲ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮೇ ಬಿ ಸೆಕೆಂಡ್ ರೌಂಡ್ಗೆ, ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಸೆಕೆಂಡ್ ರೌಂಡ್ಗೆ ಈ ಎರಡೂ ಕೋರ್ಸ್ಗಳಿಗೂ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಅಂದರೆ ಕಾಲೇಜುಗಳನ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ನಿಮ್ಗೇನಾದರೂ ಇನ್ನೂ ಇದ್ರ ಬಗ್ಗೆ ಡೌಟ್ಸ್ಗಳಿದ್ರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಕೊಡ್ತೀವಿ. ಇದಿಷ್ಟೇ ಇವತ್ತಿನ ಮಾಹಿತಿ. ಟೇಕ್ ಕೇರ್, ಬಾಯ್.